ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನು ಈಗಾಗಲೇ ಕೋರ್ಟ್ ಕೂಡ ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಯಡಿಯೂರಪ್ಪಗೆ ದೊಡ್ಡ ಮಟ್ಟದ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಪ್ರಕರಣವನ್ನು ರದ್ದು ಮಾಡಬೇಕಂತನೂ ಕೂಡ ಅಷ್ಟೇ ಅರ್ಜಿಯನ್ನು ಹಾಕೊಂಡಿದ್ರು. ಆದರೆ ಕೂಲಂಕುಷವಾದಂತಹ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ನಡೀತು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಪೋಕ್ಸೋದಂತಹ ಗಂಭೀರವಾದಂತಹ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳಂತ BS ಯಡಿಯೂರಪ್ಪ ಅವರಿಗೆ ಈ ಹಿಂದೆಯೂ ಕೂಡ ಅಷ್ಟೇ CID ಅಧಿಕಾರಿಗಳು ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ರು. 41A ಅಡಿಯಲ್ಲಿ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ರು. ಆ ಒಂದು ನೋಟಿಸ್ಗೆ ಯಡಿಯೂರಪ್ಪನವರು ಕೂಡ ಅಷ್ಟೇ ಉತ್ತರವನ್ನು ಕೂಡ ಕೊಟ್ಟಿದ್ರು. ಈ ಒಂದು ಉತ್ತರದ ಸಂದರ್ಭದಲ್ಲಿ ದೂರು ಕೊಟ್ಟಂತಹ ದೂರುದಾರೆ ಬಗ್ಗೆ ಕೂಡ ಅಷ್ಟೇ ಸಾಕಷ್ಟು ರೀತಿಯ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಕೇವಲ ನನ್ನ ವಿರುದ್ಧ ಅಷ್ಟೇ ಅಲ್ಲದೆ ಹಲವರ ವಿರುದ್ಧವಾಗಿಯೂ ಕೂಡ ಅಷ್ಟೇ ಇದೇ ರೀತಿಯಾದಂತಹ ಒಂದಷ್ಟು ಆರೋಪಗಳನ್ನು ಆಕೆ ಮಾಡಿದ್ಲು ಅನ್ನುವಂಥದ್ದನ್ನು ಕೂಡ ಅಷ್ಟೇ CID ಅಧಿಕಾರಿಗಳ ಮುಂದೆ ಯಡಿಯೂರಪ್ಪನವರು ಕೂಡ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಮತ್ತೆ ವಿಚಾರಣೆಗೆ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ನಾವು ನೋಟಿಸ್ ಅನ್ನು ಸರ್ವ್ ಮಾಡ್ತೀವಿ ಅಂತಲೂ ಕೂಡ ಅಷ್ಟೇ CID ಅಧಿಕಾರಿಗಳು ಹೇಳಿದ್ರು. ಇನ್ನೇನು ಪ್ರಕರಣದ 3 ತಿಂಗಳ ಅವಧಿ ಆಗ್ತಾ ಇದೆ. ಯಾಕಂದ್ರೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ 3 ತಿಂಗಳ ಹಿಂದೆ ಈ ಒಂದು ಪ್ರಕರಣ ದಾಖಲಾಗಿತ್ತು. ಇದೇ ತಿಂಗಳ 17ನೇ ತಾರೀಕಿನಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಬೇಕಾಯಿತು. ಈ ಒಂದು ಕಾರಣಕ್ಕೋಸ್ಕರ ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ 2ನೇ ನೋಟಿಸ್ ಅನ್ನು ಕೂಡ ಅಷ್ಟೇ ಮಾಜಿ ಮುಖ್ಯಮಂತ್ರಿಗಳಿಗೆ CID ಅಧಿಕಾರಿಗಳು ಕೊಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ನೋಟಿಸ್ ಉತ್ತರ ಕೊಟ್ಟಿದ್ರು ಕೂಡ ಅಷ್ಟೇ ಯಡಿಯೂರಪ್ಪ ಅವರ ಪರ ವಕೀಲರು 1 ವಾರದ ಕಾಲಾವಕಾಶ ಬೇಕು ಅಂತಾನೂ ಕೂಡ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ CID ಅಧಿಕಾರಿಗಳು ಕಾಲಾವಕಾಶವನ್ನು ಕೊಡೋದಕ್ಕಾಗೋದಿಲ್ಲ, ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತಾನೂ ಕೂಡ ಅಷ್ಟೇ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಇದೇ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ಗೂ ಕೂಡ ಅಷ್ಟೇ ಅವರು ರಿಟ್ ಅರ್ಜಿಯನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರಕರಣದ ಅರ್ಜಿಯನ್ನ ಅಂದ್ರೆ ಕೇಸ್ ಏನು ದಾಖಲಾಗಿತ್ತು ಅದನ್ನು ರದ್ದು ಕೋರುವಂತ ಒಂದು ಅರ್ಜಿಯನ್ನು ಕೂಡ ಹಾಕೊಂತಾರೆ. ಆದ್ರೆ ಇವತ್ತು ಆ ಒಂದು ಅರ್ಜಿ ವಿಚಾರಣೆ ಆಗುತ್ತೆ. ವಿಚಾರಣೆ ಸಂದರ್ಭದಲ್ಲಿ SPP ಅವರನ್ನು ಕೂಡ ಅಷ್ಟೇ ಸಾಕಷ್ಟು ವಾದವನ್ನು ಮಂಡನೆ ಮಾಡ್ತಾರೆ. ಯಾಕಂದ್ರೆ ನಿನ್ನೆಯ ಒಂದು ಸರ್ಕಾರ ಈ ಒಂದು ಯಡಿಯೂರಪ್ಪನವರ ಕೇಸ್ನ ವಿರುದ್ಧವಾಗಿ ಒಂದು SPP ಅವರನ್ನು ಕೂಡ ನೇಮಕ ಮಾಡ್ತಾರೆ. SPP ಅವರು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಸಂಗ್ರಹವನ್ನು ಮಾಡಬೇಕಾಗಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋವನ್ನು ಕೂಡ ಅಷ್ಟೇ FSL ಕಳಿಸಿದ್ದು, ಅದು ಕೂಡ ಅಷ್ಟೇ FSL ನಲ್ಲಿ ಪ್ರೂವ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂತ ಅಗತ್ಯ ಇದೆ. ಜೊತೆಗೆ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿದ್ದಂಥ ಸೆಕ್ಷನ್ಗಳಿಗೂ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಸೆಕ್ಷನ್ಗಳು ಹೆಚ್ಚುವರಿಯಾಗಿ ಆ್ಯಡ್ ಆಗಿದೆ. ಆ ಒಂದು ಹೆಚ್ಚುವರಿ ಆ್ಯಡ್ ಆಗಿರುವಂಥ ಸೆಕ್ಷನ್ಗಳು ನಾನ್ ಬೇಲೆಬಲ್ ಸೆಕ್ಷನ್ ಆಗಿದ್ದಂಥ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರು ನಾವು ಎನ್ಕ್ವೈರಿ ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರ ನೋಟಿಸ್ ಅನ್ನು ಕೊಟ್ಟಿದ್ವಿ. ನೋಟಿಸ್ಗೆ ಅವರು ಉತ್ತರವನ್ನು ಕೊಟ್ಟಿಲ್ಲ. ಜೊತೆಗೆ ಅವರು ಕಾಲಾವಕಾಶ ಕೇಳಿದರೆ ಪೋಕ್ಸೋದಂತಹ ಗಂಭೀರವಾದಂತಹ ಪ್ರಕರಣದಲ್ಲಿ ಕಾಲಾವಕಾಶ ಕೊಡೋಕೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ಅವರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ವಾರೆಂಟ್ ಅನ್ನು ಕೊಡುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡು ಯಾವ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿ ಬಂಧಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಲಾವಕಾಶವನ್ನು ಕೂಡ ಮಾಜಿ CM ಕೇಳಿದ್ರು, ನನಗೆ ಕಾಲಾವಕಾಶ ಬೇಕು, 17ನೇ ತಾರೀಕು ನಾನು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಅದಕ್ಕೆ ಅವಕಾಶ ಸಿಗ್ಲಿಲ್ಲ. ಹಾಗಾದ್ರೆ ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗ ಜಾಮೀನು ರಹಿತ ವಾರೆಂಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ಅಂದ್ರೆ NBW ಅನ್ನು ಇಶ್ಯೂ ಮಾಡಿರುವಂತ ಕಾರಣಕ್ಕೋಸ್ಕರ ಬಂಧನ ಮಾಡುವಂತ ಅಗತ್ಯತೆ ಕೂಡ ಅಷ್ಟೇ ತನಿಖಾಧಿಕಾರಿಗಳಿಗಿದೆ. ಯಾಕಂದ್ರೆ ಇವತ್ತು SPP ಅವರು ವಾದ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಈ ಒಂದು ಪ್ರಕರಣದ ಕುರಿತಾಗಿ ಸಾಕಷ್ಟು ರೀತಿಯಂತ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಹಿಂದೆಯೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ವಿ. ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಂಡಿದ್ವಿ. ಆದರೆ ತದನಂತರ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಜೊತೆಗೆ ಪ್ರಮುಖವಾಗಿ ವಿಡಿಯೋ ಸಾಕ್ಷ್ಯ ಅಂತಾನೆ ಕೊಟ್ಟಿದ್ರು. ಜೊತೆಗೆ ಅವರು ಹಣವನ್ನು ಕೂಡ ಅಷ್ಟೇ ಆ ಒಂದು ಸಂತ್ರಸ್ತೆಗೆ ಕೊಟ್ಟಿರುವಂತದ್ರ ಬಗ್ಗೆ ಕೂಡ ನಮಗೆ ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವ್ರನ್ನ ಎನ್ಕ್ವೈರಿ ಮಾಡುವಂತ ಅಗತ್ಯತೆ ಇದೆ. ಅದಕ್ಕೆ ಅಂತೇಳಿ ನಾವು ಸೆಕೆಂಡ್ ನೋಟಿಸ್ ಅನ್ನು ಸರ್ವ್ ಮಾಡಿದ್ರೆ ಅದ್ರ ನೋಟಿಸ್ಗೆ ಅವರು ಯಾವುದೇ ರೀತಿಯ ಉತ್ತರ ಕೊಟ್ಟಿರಲಿಲ್ಲ. ಬದಲಾಗಿ ಕಾಲಾವಕಾಶವನ್ನು ಕೇಳಿದ್ರು. ಈ ಒಂದು ಪ್ರಕರಣದಲ್ಲಿ ಕಾಲಾವಕಾಶ ಕೊಡೋಕೆ ಸಾಧ್ಯ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮಗೆ ವಾರೆಂಟ್ ಅನ್ನು ಕೊಡಿ. ಯಾಕಂದ್ರೆ ಸದ್ಯಕ್ಕೆ ಯಡಿಯೂರಪ್ಪನವ್ರು ಎಲ್ಲಿದ್ದಾರೆ ಏನೋ ಅಂತದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಯಾಕಂದ್ರೆ ನಿನ್ನೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ. ಸದ್ಯಕ್ಕೆ ಅವ್ರು ಎಲ್ಲಿದ್ದಾರೆ ಏನೋ ಅಂತದ್ರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ಅವರಿಗೆ ವಾರೆಂಟ್ ಅನ್ನು ಇಶ್ಯೂ ಮಾಡಿ ನಾವು ಅರೆಸ್ಟ್ ಮಾಡಿಕೊಂಡೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಒಂದು ಕಡೆ ಮಗ ರಾಜ್ಯಾಧ್ಯಕ್ಷ ಆಗಿದ್ದಾರೆ, ಮತ್ತೊಂದು ಕಡೆ MP ಆಗಿದ್ದಾರೆ, ಇವರು ಕೂಡ ಅಷ್ಟೇ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಇವರೇನಾದರೂ ಹೊರಗಡೆ ಇದ್ದಂಥ ಪಕ್ಷದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ನಮಗೆ ಬಂಧನಕ್ಕೆ ವಾರೆಂಟ್ ಅನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಅಷ್ಟೇ SPP ಅವರು ಮಾಡ್ಕೊಂಡಿದ್ರು. ಈಗ ಏನು ವಾದ ಮತ್ತು ಪ್ರತಿವಾದ ಆಲಿಸಿದಂತಹ ನ್ಯಾಯಾಧೀಶರು 2:45ಕ್ಕೆ ಆದೇಶವನ್ನು ಕಾಯ್ದಿರಿಸಿದ್ರು. ಆದರೆ ಈಗ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಸದ್ಯಕ್ಕೀಗ ಯಡಿಯೂರಪ್ಪನವರಿಗೆ ಬಂಧನದ ಭೀತಿ ಕೂಡ ಶುರುವಾಗಿರುವಂತದ್ದು. ಸದ್ಯಕ್ಕೆ ಯಡಿಯೂರಪ್ಪ ಎಲ್ಲಿದ್ದಾರೆ ಏನನ್ನುವಂಥದ್ರ ಬಗ್ಗೆ ಈಗ CID ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಲು ಮುಂದಾಗಿರುವಂತದ್ದು. ನವಿತಾ, ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಕಳೆದ ಕೆಲವು ತಿಂಗಳ ಹಿಂದೆ ಕೊಟ್ಟಂತಹ ದೂರು ಈಗಾಗಲೇ ದೂರುದಾರೆಯ ಸಹೋದರ ಕೂಡ ಹೋಗಿ ಇನ್ನೊಂದಷ್ಟು ಕೋರ್ಟ್ನಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಆ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಪ್ರಗತಿ ಆಗಿಲ್ಲ ತನಿಖೆಯಲ್ಲಿ ಅನ್ನುವಂಥದ್ದು. ಒಂದಷ್ಟು ಲೇಟ್ ಆಗಿತ್ತಾ? ಹಾಗಾದ್ರೆ ಈ ಪ್ರಕರಣದಲ್ಲಿ ಡಿಲೇ ಆಗಿತ್ತಾ? ಯಾವುದೇ ವಿಚಾರಣೆಯನ್ನ ನಡೆಸಿರ್ಲಿಲ್ವಾ ಹೇಗೆ ಅಂತ?
ನವಿತಾ 3 ತಿಂಗಳ ಹಿಂದೆ ಅಂದರೆ ಈ ಮಂತ್ 17ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ 3 ತಿಂಗಳ ಹಿಂದೆ ಸಂತ್ರಸ್ತೆ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಅವರ ನಿವಾಸಕ್ಕೆ ಹೋದಂಥ ಟೈಮ್ನಲ್ಲಿ ನನ್ನ ಮಗಳ ಜೊತೆ ಅಸಭ್ಯ ರೀತಿಯಲ್ಲಿ ಅವರು ವರ್ತನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆಕೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಆ ಆರೋಪಕ್ಕೆ ತಕ್ಕಂತೆ ಒಂದಷ್ಟು ವಿಡಿಯೋ ಫುಟೇಜನ್ನು ಕೂಡ ಅಷ್ಟೇ ಅವತ್ತು ಆಕೆ ರೆಕಾರ್ಡ್ ಮಾಡ್ಕೊಂಡಿದ್ಲು. ಆ ವಿಡಿಯೋ ಫುಟೇಜ್ನ ಸಮೇತವಾಗಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ರಾತ್ರಿ 10:30 ಟೈಮ್ನಲ್ಲಿ ಹೋಗಿ ಆಕೆ ಒಂದು ದೂರನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣವನ್ನು FIR ಮಾಡ್ಕೊತಾರೆ. FIR ಮಾಡ್ಕೊಂಡಿದ್ದಾದಂಥ ಬಳಿಕವೇ ಸರ್ಕಾರ ಈ ಒಂದು ಪ್ರಕರಣದ ಉನ್ನತ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ CIDಗೆ ವರ್ಗಾವಣೆ ಕೂಡ ಮಾಡ್ತಾರೆ. CID ಅಧಿಕಾರಿಗಳು ಒಂದು ಕಡೆ ಯಾವಾಗ ಕೇಸ್ ಟ್ರಾನ್ಸ್ಫರ್ ಆಗುತ್ತೋ ಕೇಸ್ ಟ್ರಾನ್ಸ್ಫರ್ ಆದಂತಹ ತಕ್ಷಣವೇ ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಅದು ಕೂಡ ಅಷ್ಟೇ CRPC 41A ಅಡಿಯಲ್ಲಿ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದ್ರು. ಆ ಒಂದು ನೋಟಿಸ್ಗೆ ಖುದ್ದಾಗಿ BS ಯಡಿಯೂರಪ್ಪನವರೇ CID ಕಚೇರಿಗೆ ಹೋಗಿ ವಿಚಾರಣೆಗೆ ಒಳಪಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಎಲ್ಲೋ ಒಂದು ರೀತಿ ಆ ಸ್ಟೇಟ್ಮೆಂಟ್ಗೆ ಮಾತ್ರ ಈ ಒಂದು ಪ್ರಕರಣ ಸೀಮಿತವಾಗಿತ್ತು ಅಷ್ಟೇ. ಒಂದು ಕಡೆ CID ಅಧಿಕಾರಿಗಳು ಕೂಡ ಪ್ರಕರಣವನ್ನು ಬಹಳ ಗಂಭೀರವಾಗಿ ತಗೊಂಡಿರಲಿಲ್ಲ. ಎಲ್ಲೋ ಒಂದು ಕಡೆ ಅವರು ಕೂಡ ಅಷ್ಟೇ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡು ಸುಮ್ಮನಾಗಿ ಹೋಗಿದ್ರು. ಈ ಒಂದು ಸಂದರ್ಭದಲ್ಲಿ ಸಂತ್ರಸ್ತೆಯ ತಮ್ಮ ಒಂದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಬ್ಮಿಟ್ ಮಾಡ್ತಾರೆ. ಕಳೆದ ವಾರ ಅಷ್ಟೇ ಒಂದು ರಿಟ್ ಪಿಟಿಷನ್ ಅನ್ನು ಅವರು ಫೈಲ್ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಅನ್ನುವಂಥ ಕಾರಣಕ್ಕೋಸ್ಕರ ಬಂಧನ ಮಾಡಿಲ್ಲ, ಜೊತೆಗೆ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ಕಡೆ ನಾವು ವಿಡಿಯೋ ಫುಟೇಜನ್ನು ಕೊಟ್ಟಿದ್ದೀವಿ. ಆ ವಿಡಿಯೋ ಫುಟೇಜ್ ಕೊಟ್ಟಿದ್ರು ಕೂಡ ಅಷ್ಟೇ ಅಟ್ಲೀಸ್ಟ್ ಅರೆಸ್ಟ್ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಿಲ್ಲ. ಯಾಕಂದರೆ ಪೋಕ್ಸೋದಂತಹ ಗಂಭೀರವಾದಂಥ ಪ್ರಕರಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಆರೋಪ ಬಂದರೂ ಕೂಡ ಅಷ್ಟೇ ಬಂಧನ ಮಾಡಬೇಕು. ಆದರೂ ಕೂಡ ಅಷ್ಟೇ ಯಡಿಯೂರಪ್ಪನವ್ರನ್ನ ಬಂಧನ ಮಾಡಿಲ್ಲ, ಕೇವಲ ವಿಚಾರಣೆಗೊಳಪಡಿಸಷ್ಟೇ ಅವರನ್ನು ವಾಪಸ್ ಬಿಟ್ಟಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನು ಮಾಡಿಕೊಂಡು ರಿಟ್ ಅರ್ಜಿಯನ್ನು ಕೂಡ ಅಷ್ಟೇ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಹೈಕೋರ್ಟ್ ಕೂಡ ಅಷ್ಟೇ ಈ ಒಂದು ಪ್ರಕರಣದ ಕುರಿತಾಗಿ ಮಾಹಿತಿಯನ್ನು ಕೂಡ ಅಷ್ಟೇ CID ಅಧಿಕಾರಿಗಳು ಕೇಳಿತ್ತು. ಒಂದು ಕಡೆ CID ಅಧಿಕಾರಿಗಳು ಪ್ರಕರಣ ದಾಖಲಾದಂತಹ 3 ತಿಂಗಳ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆದರೆ ಆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಕ್ಕೆ ಇದೇ ತಿಂಗಳ 17ನೇ ತಾರೀಕು ಲಾಸ್ಟ್ ಡೇಟ್ ಕೂಡ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟು 17ನೇ ತಾರೀಕು ಒಳಗಾಗಿ ಪ್ರಕರಣದ ಕುರಿತಾಗಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ 2ನೇ ನೋಟಿಸ್ ಅನ್ನು ಕೊಡ್ತಾರೆ. 2ನೇ ನೋಟಿಸ್ಗೆ ಯಡಿಯೂರಪ್ಪನವರು ಉತ್ತರ ಕೊಡೋದಿಲ್ಲ, ಬದಲಾಗಿ 1 ವಾರದ ಕಾಲಾವಕಾಶವನ್ನು ಕೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ 17ನೇ ತಾರೀಕು ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಕೋರ್ಟ್ನ ಮೊರೆ ಹೋಗ್ತಾರೆ. ಕೋರ್ಟ್ನಲ್ಲಿ ವಾರೆಂಟ್ ಅನ್ನು ಇಶ್ಯೂ ಮಾಡಿಸ್ಕೊಳ್ತಾರೆ. ಸದ್ಯಕ್ಕೆ ಈಗ ಕೋರ್ಟ್ ಕೂಡ ಅಷ್ಟೇ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿರುವಂಥದ್ದು. ಸದ್ಯಕ್ಕೆ ಅರೆಸ್ಟ್ ವಾರೆಂಟ್ ಮಾಡಿದಂಥ CID ಅಧಿಕಾರಿಗಳು ಸದ್ಯಕ್ಕೆ ಯಡಿಯೂರಪ್ಪನವರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯ ಪ್ರಕಾರವಾಗಿ ಯಡಿಯೂರಪ್ಪನವರು ನಿನ್ನೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಸದ್ಯಕ್ಕೆ ಡೆಲ್ಲಿಯಲ್ಲೂ ಕೂಡ ಈಗಾಗಲೇ ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಬಹುತೇಕ ಇನ್ನೊಂದು ಅರ್ಧ 1 ಗಂಟೆ ಒಳಗಾಗಿ ಯಡಿಯೂರಪ್ಪನವರ ನಿವಾಸಕ್ಕೂ ಕೂಡ ಅಷ್ಟೇ CID ಅಧಿಕಾರಿಗಳು ಹೋಗ್ತಾರೆ. ಯಾಕಂದ್ರೆ ಅವ್ರು ಎಲ್ಲೋದ್ರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಒಂದು ವೇಳೆ ಏನಾದರೂ ಆರೋಪಿ ಏನಾದರೂ ಅವ್ರದೇ ಮನೆಯಲ್ಲಿ ಇದ್ದಂಥ ವೇಳೆಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದು ಮುಂದಿನ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಇಂತಹ ಒಂದು ಪೋಕ್ಸೋದಂತಹ ಪ್ರಕರಣದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು ಕೂಡ ಅಷ್ಟೇ ಮೊದಲನೇದಾಗಿ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಯಾಕಂದ್ರೆ ಒಂದು ವೇಳೆ ಈ ಕ್ಷಣಕ್ಕೆ ಏನಾದರೂ ಯಡಿಯೂರಪ್ಪನವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅವರನ್ನ ನೇರವಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ನ್ಯಾಯಾಧೀಶರ ಮನೆಗೆ ಅವ್ರನ್ನ ಹಾಜರುಪಡಿಸಿ ತದನಂತರ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿಯನ್ನು ಮಾಡ್ತಾರೆ. ಸದ್ಯಕ್ಕೀಗ BS ಯಡಿಯೂರಪ್ಪನವರು ಎಲ್ಲಿದ್ದಾರೆ ಏನು ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ನಿಗೂಢವಾಗಿದೆ. ಸದ್ಯಕ್ಕೆ ಅವ್ರಿಗೂ ಕೂಡ ಅಷ್ಟೇ ಎಲ್ಲಿದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ ಅಥವಾ ಡೆಲ್ಲಿಯಲ್ಲಿದ್ದಾರೆ ಅನ್ನೋಂಥದ್ರ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಟಿ ಇಲ್ಲ. ಸದ್ಯಕ್ಕೆ ಯಡಿಯೂರಪ್ಪ ಎಲ್ಲಿದ್ದಾರೆ ಏನು ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ಈಗ ಮಾಹಿತಿಯನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ CID ಅಧಿಕಾರಿಗಳು ಮುಂದಾಗಿರುವಂತಹದ್ದು. ನವಿತಾ, ಮಂಜುನಾಥ್, ಈಗ ಆರೋಪಿ ಒತ್ತಾಯಪೂರ್ವಕವಾಗಿ ಸಂತ್ರಸ್ತೆಗೆ ಹಣ ಕೊಟ್ಟಿರೋದು, ಇನ್ನೂ ಕೂಡ BSY ಇಲ್ಲಿ ಹಾಜರಾಗದೇ ಇರುವಂತದ್ದು, ವಿಚಾರಣೆಗೆ 2ನೇ ಬಾರಿಗೆ ಸಮಯಾವಕಾಶವನ್ನು ಕೇಳಿರೋದು, ಜೊತೆಗೆ ಈ ಒಂದು ಸಂತ್ರಸ್ತೆಯ ತಾಯಿ ದೂರನ್ನು ಕೊಟ್ಟಿದ್ದಾರೆ, ಅವರು ಕೂಡ ಸಾವನ್ನಪ್ಪಿರೋದು, ಇವೆಲ್ಲವೂ ಕೂಡ ಇವರಿಗೆ ಈ ಒಂದು ಅಂದ್ರೆ ವಾರಂಟ್ ಅನ್ನು ಹೊರಡಿಸೋದಕ್ಕೆ ಅಲ್ಲಿ ಅಂಶ ಆಯ್ತಾ, ಪೂರಕವಾದಂತಹ ಅಂಶಗಳು ಆಗಿದ್ದ ಹೇಗೆ ಅಂತ ಹೇಳಿ? ಖಂಡಿತವಾಗ್ಲೂ ನವಿತಾ, ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಯ ವಿರುದ್ಧವಾಗಿ ವಾರೆಂಟ್ ಅನ್ನ ಇಶ್ಯೂ ಮಾಡುವಂತಹ ಟೈಮ್ನಲ್ಲಿ ನ್ಯಾಯಾಧೀಶರು ಪ್ರತಿಯೊಂದನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಕೇಳ್ತಾರೆ. ಪ್ರಕರಣ ಯಾವುದು, ಪ್ರಕರಣದ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ, ಪ್ರಕರಣದಲ್ಲಿ ಆರೋಪಿಯ ಪಾತ್ರ ಏನು, ಆ ಪ್ರಕರಣದಲ್ಲಿ ಆರೋಪಿಯ ವಿರುದ್ಧವಾಗಿ ಇಷ್ಟು ದಿನದಲ್ಲಿ ನೀವು ಕಲೆಕ್ಟ್ ಮಾಡಿರುವಂತಹ ಸಾಕ್ಷ್ಯಾಧಾರಗಳೇನು, ಈಗ ಪ್ರತಿಯೊಂದನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಜಡ್ಜ್ ಕೇಳ್ತಾರೆ. ಅದರಂತೆ ಇವತ್ತು SPP ಅವರು ಕೂಡ ಅಷ್ಟೇ ಪ್ರಕರಣದ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಕೂಡ ಅಷ್ಟೇ ನ್ಯಾಯಾಧೀಶರು ಕೊಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂಥ ಎವಿಡೆನ್ಸ್ ಅಂದರೆ ವಿಡಿಯೋ ಫುಟೇಜ್. ಯಾಕಂದರೆ ಆ ಒಂದು ಸಂತ್ರಸ್ತೆ ಏನಿದ್ಲು ಆಕೆಯ ತಾಯಿ ಒಂದು ವಿಡಿಯೋ ಫುಟೇಜನ್ನು ಕೂಡ ಮಾಡ್ಕೊಂಡಿದ್ಲು. ಆ ಒಂದು ವಿಡಿಯೋದಲ್ಲಿ ಯಡಿಯೂರಪ್ಪನವ್ರು ಮಾತನಾಡುವಂಥದ್ದಾಗಿರ್ಬೋದು, ಆಕೆ ನನ್ನ ಮಗಳ ಜೊತೆ ಯಾಕೆ ಆ ರೀತಿಯಾಗಿ ನಡ್ಕೊಂಡ್ರಿ ಅನ್ನುವಂಥದ್ದಾಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಮಾತನಾಡಿರುವಂಥ ಒಂದಷ್ಟು ಆಡಿಯೋ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ರೆಕಾರ್ಡ್ ಆಗಿತ್ತು. ಅದನ್ನು ಕೂಡ ಅಷ್ಟೇ ಆಕೆ ತನಿಖಾಧಿಕಾರಿಗಳು ಕೊಟ್ಟಿದ್ರು. ಆದರೆ ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಆ ಒಂದು ತನಿಖಾಧಿಕಾರಿಗಳು ಅದನ್ನು ಸ್ವೀಕರಿಸಿದಂಥ ಬಳಿಕ ಅದನ್ನು FSLಗೂ ಕೂಡ ಅಷ್ಟೇ ಕಳಿಸ್ಕೊಟ್ಟಿದ್ರು. ಅದು ನಿಜವಾದಂಥ ವಿಡಿಯೋನ ಅಥವಾ ಮಾರ್ಫುಡ್ ವಿಡಿಯೋನ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ FSLಗೂ ಕೂಡ ಕಳಿಸಿದ್ರು. ಆದರೆ FSLನ ವರದಿ ಕೂಡ ಅಷ್ಟೇ ಇತ್ತೀಚೆಗೆ ಬಂದಿತ್ತು. ಅದರಲ್ಲೂ ಒರಿಜಿನಲ್ ವಿಡಿಯೋ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಯಾವಾಗ ಅದು ಒರಿಜಿನಲ್ ವಿಡಿಯೋ ಅಂತ ಗೊತ್ತಾಯಿತು, ಜೊತೆಗೆ ಇನ್ನೊಂದು
ದೂರು ಕೊಟ್ಟಂತಹ ಒಂದು ಬಾಲಕಿ ಏನಿದ್ರೆ ಆಕೆ ತಾಯಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.